ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಮಹತ್ವವಾದಂತ ಘೋಷಣೆಯನ್ನ ಕೂಡ ಮಾಡಿದೆ. ಏನಂದ್ರೆ ನಮ್ಮ ಇಡೀ ಒಂದು ದೇಶದಲ್ಲಿ ಮೊದಲನೇದಾಗಿ ಗಮನ ಸೆಳೆಯಬೇಕಾಗಿರುವಂತದ್ದು ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾಗಿರುವುದು. ಯಾಕಂದ್ರೆ ಇದನ್ನ ಮಾಡದೇ ಇರುವಂತಹ ಒಂದು ಕಾರಣದಿಂದ ಇದು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಪ್ಯಾನ್ ಕಾರ್ಡ್ಗಳನ್ನ ಸರ್ಕಾರ ಇನ್ಆಕ್ಟಿವ್ ಮಾಡಿದೆ ಅಂತ ಹೇಳಿ ಅಧಿಕೃತವಾದಂತಹ ಒಂದು ಘೋಷಣೆಯನ್ನ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅವರು. ಯಾಕಂದ್ರೆ ಪಾರ್ಲಿಮೆಂಟ್ ನಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳಿಗೆ ಅಲ್ಲಿ ಹಣಕಾಸು ಇಲಾಖೆ ಉತ್ತರ ಏನು ನೀಡಿದೆ ಅಂದ್ರೆ ಅಲ್ಲಿನ ಒಂದು ಸಹಾಯಕ ಸಚಿವರು ಮತ್ತು ಅಲ್ಲಿನ ಹಣಕಾಸು ಸಚಿವರು ಕೂಡ ಈ ಒಂದು ವಿವರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಯಾಕಂದ್ರೆ ಇಂಥ ಈ ಒಂದು ನಿರ್ಧಾರದಿಂದ ಹಲವಾರು ಜನ ತೆರಿಗೆದಾರರಿಗೆ ಇದರ ಒಂದು ತೊಂದರೆಯನ್ನ ಉಂಟಾಗುವಂತ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಯಾಕಂದ್ರೆ 9,25,00,000 ಪ್ಯಾನ್ ಕಾರ್ಡ್ಗಳು ಕೂಡ ನಿಷ್ಕ್ರಿಯಗೊಂಡಿದ್ದಾವೆ. ಆದ್ರೂ ನಮ್ಮ ಇಡೀ ಒಂದು ದೇಶದಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಇಷ್ಟಕ್ಕೂ ಹೆಚ್ಚಿನ ಈ ಒಂದು ಪ್ಯಾನ್ ಕಾರ್ಡ್ಗಳು ಇನ್ಆಕ್ಟಿವ್ ಅನ್ನ ತೋರಿಸಲಿಕ್ಕೆ ಕಾರಣ ಏನು? ಇಲ್ಲಿ 2026 ಜನವರಿ 1 ತನಕನೂ ಕೂಡ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡದೇ ಇರುವಂತಹ ಒಂದು ಕಾರಣದಿಂದ 9,25,50,000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪ್ಯಾನ್ ಕಾರ್ಡ್ಗಳು ಕಾರ್ಯರಹಿತಗೊಂಡಿದ್ದಾವೆ. ಆದ್ರೆ ಇದೇ ಸಂದರ್ಭದಲ್ಲಿ ಏನು ತಡವಾಗಿ ಲಿಂಕ್ ಮಾಡಿದಂತವರಿಗೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ದಂಡವನ್ನು ಕೂಡ ಬಂದಿದೆ. ಆದ್ರೆ ಈ ಒಂದು ವರದಿಯ ಪ್ರಕಾರ 2026 ಮಾರ್ಚ್ ವೇಳೆಗೂ ಕೂಡ ಸುಮಾರು 2,338 ಕೋಟಿ ರೂಪಾಯಿಗಳಷ್ಟು ಇದರ ಒಂದು ದಂಡದ ರೂಪದಲ್ಲಿನೂ ಕೂಡ ಸಂಗ್ರಹವಾಗಿದೆ ಎಂದು ಆ ಒಂದು ವರದಿಯನ್ನು ಕೂಡ ಮಾಡಿದ್ದಾರೆ ಅವರು. ಯಾಕಂದ್ರೆ ಅಲ್ಲಿ ರಿಫಂಡ್ ಅನ್ನ ಒಂದು ಸ್ಥಗಿತ ಏನಾಗಿದೆ, ಅದರಿಂದ ತೆರಿಗೆದಾರರಿಗೆ ಏನೆಲ್ಲ ಪರಿಣಾಮವಾಗಿದ್ದಾವೆ. ಇಲ್ಲಿ ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಆದ್ರೆ ಹಲವಾರು ಹಣಕಾಸು ಸೇವೆಗಳು ಕೂಡ ನಿಂತು ಹೋಗ್ತವೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎಕನಾಮಿಕ್ ಫಂಡ್ ಆಗಿರಬಹುದು, ಆನಂತರ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿರಬಹುದು, ಆನಂತರ ಬ್ಯಾಂಕಿಂಗ್ ಹಣಕಾಸು ಇತರೆ ಸಾಕಷ್ಟು ಪ್ರಮಾಣದಲ್ಲಿ ಇದಾವೆ. ಇದರ ಈ ಒಂದು ಸರ್ಕಾರದ ಮಾಹಿತಿಯ ಪ್ರಕಾರ ಸರಿಸುಮಾರು 1,30,00,000 ಜನರಿಗೆ ಇದರ ಒಂದು ತೆರಿಗೆಯ ಫಂಡ್ ನೀಡುವಂತದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಸುಮಾರು 340 ಕೋಟಿ ರೂಪಾಯಿ ಮೌಲ್ಯದ ಇದರ ಒಂದು ರೀಫಂಡ್ ಹಣವನ್ನ ಕೂಡ ತಡೆ ಹಿಡಿಯಲಾಗಿದೆ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವಂತದ್ದು ಕೆಲವೊಂದಿಷ್ಟು ಕ್ರೆಡಿಟ್ ಸೇವೆಗಳು ಮಾತ್ರ, ಯಾಕಂದ್ರೆ ಇವುಗಳು ಮಾತ್ರ ಮುಂದುವರಿತಾ ಇದಾವೆ. ಆ ಒಂದು ಅಧಿಕಾರಿಗಳು ಕೂಡ ಇದನ್ನು ಹೇಳಿದ್ದಾರೆ. ಇದಕ್ಕೂ ಕೂಡ ಕಮೆಂಟ್ ಮಾಡ್ತಾರೆ ಕೆಲವೊಬ್ರು, ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಆದ್ರೆ ಏನ್ ಸಮಸ್ಯೆ ಆಗಬಹುದು ಅಂತ ಕೇಳ್ತೀರಿ. ಒಂದು ವೇಳೆ ಏನಾದ್ರೂ ಈ ಒಂದು ಪ್ಯಾನ್ ಕಾರ್ಡ್ ಕಾರ್ಯರಹಿತವಾದ್ರೆ ಹಲವಾರು ಆರ್ಥಿಕವಾದಂತ ಈ ಒಂದು ಚಟುವಟಿಕೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅಡ್ಡಿ ಆಗ್ತದೆ. ಆದ್ರೆ ನೀವು ಏನಾದ್ರೂ ಹೊಸ ಬ್ಯಾಂಕ್ ಖಾತೆಯನ್ನ ತೆರೆಯಲಿಕ್ಕೆ ಬಯಸಿದ್ರೆ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಆನಂತರ ಸ್ಟಾಕ್ ಮಾರ್ಕೆಟ್ ಆಗಿರಬಹುದು, ಆನಂತರ ಮ್ಯೂಚುವಲ್ ಫಂಡ್, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, SIP, ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಅನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಈಗ. ಅದರಿಂದ ಇನ್ನೂ ಕೂಡ ಪ್ಯಾನ್ ಕಾರ್ಡ್ಗೆ ಯಾರಾದರೂ ಆಧಾರ್ ಲಿಂಕ್ ಅನ್ನ ಮಾಡದೇ ಇರುವಂತವರು ಅದರ ಒಂದು ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಅನ್ನ ಮಾಡಬೇಕೆಂದು ಆ ಒಂದು ಆದೇಶ ಪತ್ರದ ಮುಖಾಂತರ ತಿಳಿಸಿದ್ದಾರೆ. ನನ್ನ ಈ ಒಂದು ಮಾಹಿತಿ ಉಪಯುಕ್ತವಾಗಿದ್ರೆ ನನ್ನ ಈ ಒಂದು ಮಾಹಿತಿಗೆ ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.